ಇನ್ನು 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅಂತಕ್ಕಂಥ ಹೇಳಿಕೆ ಕೆಲವರೆಲ್ಲ ಮಾತಾಡಿದ್ರು, ಯತೀಂದ್ರ ಮಾತನಾಡಿದ್ರು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರೆ, ಸಿಎಂ ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ ಆಗಲ್ಲ ಅಂತ ಜಮೀರ್ ಹೇಳ್ತಕ್ಕಂಥದ್ದು. ಸಿಎಂ ಬದಲಾವಣೆ ತೀರ್ಮಾನ ಮಾಡಬೇಕಾಗಿರೋದು ಹೈಕಮಾಂಡ್, ನಾವಲ್ಲ. ಹಾಗೆ ಬರಲ್ಲ ಸರ್ ನೀವು ಅಂತಂದರೆ ಶಾಸಕರು ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಮೊದಲು ನಿರ್ಧಾರ ಆಗಬೇಕಾಗಿರೋದು. ಆಮೇಲೆ ಬೇಕಾದ್ರೆ ಹೈಕಮಾಂಡ್ ಅದನ್ನು ಎಂಡೋರ್ಸ್ ಮಾಡ್ಬೋದು. ಕಾನೂನು ಮತ್ತು ಸಂವಿಧಾನದ ಪ್ರಕಾರ ಶಾಸಕರುಗಳು ತಮ್ಮ ನಾಯಕನನ್ನು ಆಯ್ಕೆ ಮಾಡಬೇಕು. ಹಾಗಾಗಿ ಶಾಸಕರ ತೀರ್ಮಾನವೇ ಅಂತಿಮ, ಆಮೇಲೆ ಹೈಕಮಾಂಡ್. ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ನಾನು ಭಾಳ ಸತಿ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಆ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಕೂತಿದ್ದಾರೆ. ನಮ್ಮ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಮೊನ್ನೆ ಮೈಸೂರಲ್ಲಿ ದಸರಾ ಟೈಮಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟರು. ಏನಂತ, ಈಗ ನಾನೇ 5 ವರ್ಷ ಮುಂದುವರಿತೀನಿ, ನಾನು ಹೈಕಮಾಂಡ್ ತೀರ್ಮಾನ ತೊಗೊಳ್ಬೇಕಾಗಿ ನಾನು ತೆಗಿಬೇಕಾದ್ರೆ ನಾವೆಲ್ಲ ಹೇಳ್ತೀವಲ್ಲ, ಈ 5 ವರ್ಷ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅವ್ರನ್ನ ಬದಲಾವಣೆ ಮಾಡಬೇಕಾದ್ರೆ ನೀವು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಹೈಕಮಾಂಡ್ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಈಗ ಕೆಲವು ಮಂತ್ರಿಗಳು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ, ನಮ್ಮನ್ನು ತೆಗೆದ್ರೆ ಖುಷಿಯಿಂದ ಬಿಟ್ಕೊಡ್ತೀವಿ ಅಂತ ಮುನಿಯಪ್ಪನವ್ರು ಮಾತಾಡಿದರು, ದಿನೇಶ್ ಗುಂಡೂರಾವ್ ಆಯಿತು, ಈಗ ಜಮೀರ್ ಅವ್ರ ಸರ್ದಿ. ಏನು ಇವ್ರಿಗೆಲ್ಲ ಏನಾದರೂ ಇಂಡೈರೆಕ್ಟಾಗಿ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಅಂತ ಹೈಕಮಾಂಡಿಂದ? ಒಂದು ಸ್ಪಷ್ಟ ಆಗಿ ನೋಡಕ್ ಹೋದ್ರೆ 2.5 ವರ್ಷದ ನಂತರ ಇನ್ನೇನೋ ಬದಲಾವಣೆ ಆಗುತ್ತೆ ಅನ್ನುವಂಥ ಸಹಜವಾದ ಕುತೂಹಲ ಮತ್ತು ಆತಂಕದಲ್ಲಿ ಸಚಿವರುಗಳಿದ್ದಂತೆ ಕಾಣಿಸ್ತಾ ಇತ್ತು. ಆದರೆ ಈಗ ಬದಲಾವಣೆ ಬೇರೆ ರೀತಿ ಆಗುತ್ತೆ ಅಂದ್ರೆ ಆಸೆ ಎಲ್ಲರಿಗೂ ಇರುತ್ತೆ. ಬಹುಶಃ ಆಸೆಯನ್ನ ಆಂತರಿಕವಾಗಿ ವ್ಯಕ್ತಪಡಿಸಬಹುದು. ಬಾಯಿ ಮೇಲೆ ಅವ್ರು ಹೇಳಿದ ಕೂಡಲೇ ಎಲ್ಲರೂ ಬಿಟ್ಕೊಡ್ತಾರೆ ಅಂತ ಹೇಳಲಿಕ್ಕೂ ಕೂಡ ಸಾಧ್ಯ ಇಲ್ಲ. ತಮ್ಮದೇ ಆದ ಲೆಕ್ಕಾಚಾರದಲ್ಲಿ ಸಾರ್ವಜನಿಕವಾಗಿ ಆಡುವ ಮಾತಿಗೂ ತಾವು ವೈಯಕ್ತಿಕವಾಗಿ ಮಾಡುವ ಪ್ರಯತ್ನಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ ರಾಜಕೀಯ ಅಧಿಕಾರದ ವಿಚಾರಕ್ಕೆ ಬರೋದಾದ್ರೆ. ಇನ್ನು ಕಾಂಗ್ರೆಸ್ನ ಮಟ್ಟಿಗೂ ಕೂಡ ಹಾಗೆ, ಯಾಕಂದ್ರೆ ಇಲ್ಲಿ ಅದು ಶಾಸಕಾಂಗ ಪಕ್ಷದ ಆಯ್ಕೆ, ಮುಖ್ಯಮಂತ್ರಿ ಆಯ್ಕೆ ಇವೆಲ್ಲವೂ ಕೂಡ ಕಳೆದ ಕೆಲವು ವರ್ಷಗಳ ಹಿಂದಿನವರೆಗೆ ಕಾಂಗ್ರೆಸ್ ಸಂಸ್ಕೃತಿಯೇ ಬೇರೆ ಇತ್ತು. ಅದು ಲಕೋಟೆ ಸಂಸ್ಕೃತಿ. ಅದು ರಾಜ್ಯದಲ್ಲೂ ಸಾಕಷ್ಟು ಬಾರಿ ಅಪ್ಲೈ ಆಗಿದೆ, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅಪ್ಲೈ ಆಗಿದೆ. ಆದರೆ ಈಗಿನ ಪರಿಸ್ಥಿತಿಗೆ ತಕ್ಕಂತೆ ತನ್ನನ್ನು ತಾನೊಂದಷ್ಟು ಮಾರ್ಪಾಡು ಮಾಡಿಕೊಂಡು ಬಹುಶಃ ಹೈಕಮಾಂಡ್ ಮುಂದುವರಿಯುವಂಥ ಸಾಧ್ಯತೆ ಇದ್ದಂತೆ ಕಾಣಿಸ್ತಾ ಇದೆ. ಅದರ ಪ್ರತಿಫಲವೇ ಬಹುಶಃ ಈ ಎಲ್ಲವೂ ಕೂಡ, ಅಂದರೆ ಸಚಿವ ಸಂಪುಟ ಪುನರ್ರಚನೆಯೂ ಸೇರಿದಂತೆ ಪವರ್ ಶೇರಿಂಗ್ ಫಾರ್ಮುಲಾ ಬದಲಾವಣೆಯೂ ಸೇರಿದಂತೆ ಬೇರೆ ಬೇರೆ ವಿಚಾರ. ಇನ್ನು ಸಚಿವರುಗಳು ನಾವೆಲ್ಲರೂ ಕೂಡ ಬದಲಾವಣೆಗೆ ಸಿದ್ಧರಿದ್ದೀವಿ ಅನ್ನೋದಾದರೆ ಹೇಳಿದಷ್ಟು ಸುಲಭಕ್ಕೆ ಬಿಟ್ಕೊಡ್ಲಿಕ್ಕೆ ಅವರು ಕೂಡ ಸಿದ್ಧರಿರಲ್ಲ. ತಮ್ಮದೇ ಆದ ಪ್ರಯತ್ನವನ್ನು ತಾವು ನಡೆಸ್ತಾರೆ. ಆದರೆ ಮೇಲ್ನೋಟಕ್ಕಂತೂ ನಾವು ಏನಾದ್ರು ಅಧಿಕಾರ ಹಂಚಿಕೆ ಹೊರತಾಗಿ ಈಗ ಸದ್ಯಕ್ಕೆ ಕ್ಯಾಬಿನೆಟ್ ರೀಶಫಲ್ ಅನ್ನೋದಾದರೆ ಸಹಜವಾಗಿ ಬದಲಾವಣೆಗೆ ನಾವು ರೆಡಿ ಇದ್ದೀವಿ, ತೊಂದರೆ ಇಲ್ಲ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅನ್ನುವಂಥ ಮಾತುಗಳನ್ನಂತೂ ಹೇಳಲಿಕ್ಕೆ ಶುರು ಮಾಡಿದಂತೆ ಕಾಣಿಸ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ನಿಜ, ಓಪನ್ ಆಗಿ ಮೀಡಿಯಾ ಮುಂದೆ ಮಾತಾಡ್ಬೇಕಾದ್ರೆ ನಾನು ಸ್ಥಾನ ಬಿಟ್ಕೊಡೋಕೆ ರೆಡಿ ಅಂತೆಲ್ಲ ಅಂತಾರೆ. ಒಂದು ವೇಳೆ ಆ ಥರ ಆಯಿತು ಅಂದರೆ ಎಲ್ಲ ಡೆಲ್ಲಿಗೆ ಹೋಗಿ ಕೂತ್ಕೋತಾರೆ ಲಾಬಿ ಮಾಡೋದಕ್ಕೆ. ಸೊ ಮೇಲ್ನೋಟಕ್ಕೆ ಮಾತ್ರ ನಾನು ರೆಡಿ ಅಂತ ಹೇಳ್ತಾರೆ. ಯಾರಿಗೂ ಮಂತ್ರಿಗಿರಿ ಬಿಟ್ಕೊಡೋದಕ್ಕೆ ಇಷ್ಟ ಇರಲ್ಲ, ಹೇಳಬೇಕು, ಹೇಳ್ತಾರೆ ಅಷ್ಟೇ.